ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹೇಳ್ಬೇಕಂದ್ರೆ ನಾವು ಅವತ್ತಿಂದನೂ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ಒಬ್ಬರು ತಪ್ಪಿ ಒಬ್ಬರು ಹುಷಾರೇ ಇರಲಿಲ್ಲ. ಅದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವಾರ ಇದ್ದಿದ್ದರಿಂದ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಈಚೆ ಎಲ್ಲ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಬೆಳಗ್ಗೆ ಪೂಜೆ ಮಾಡ್ತೀವಿ. ಆಮೇಲೆ ಏನೇ ಇದ್ರೂ ಅಡುಗೆ ಎಲ್ಲ ಮಾಡೋದು. ಫಸ್ಟು ನಮ್ಮ ಮನೇಲಿ ಪೂಜೆ. ಹಾಗೆ ಮಕ್ಳಿಗೂ ಎಲ್ಲ ಎಕ್ಸಾಮ್ ಎಲ್ಲ ಆಯಿತು. ಅವ್ರಿಗಂತೂ ಫುಲ್ ಖುಷಿ. ಅವ್ರ ಮನೇಲಿ ಇವತ್ತು ಪಿತೃಪಕ್ಷ ಹಬ್ಬ ಆಗಿದ್ದರಿಂದ ಮಕ್ಳುಗಳು ಅಜ್ಜಿಯರೂರಿಗೆ ಹೋಗೋದ ಅಂತ ಅಂದ್ಬಿಟ್ಟು ಆಸೆಯಾಗಿದ್ದರು. ಆದರೆ ನಾವು ಹೋಗಲಿಲ್ಲ. ನಾವು ಹಬ್ಬ ಆದಮೇಲೆಲ್ಲ ಹೋಗ್ತೀವಿ. ಹಾಗೆ ಸ್ಟವೆಲ್ಲ ನೀಟಾಗಿ ಒರೆಸಿ ನಾಷ್ಟನೂ ಮಾಡಿದ್ವಿ. ತೊಂಡೆಕಾಯಿ ಪಲ್ಯ, ಹೆಸರುಬೇಳೆ, ಅನ್ನ. ಹಾಗೆ ಅವತ್ತು ನಾನು, ನಮ್ಮ ಮಾಮ, ಚಾನ್ವಿ, ಶಿವು 4 ಜನನು ನಮ್ಮೂರಿಗೆ ಹೋಗಿದ್ವಿ. ಅವ್ರ ಮಮ್ಮಿ ಈ ಕಡೆ ಐತೆ, ಇದು ಅವ್ರ ಮಮ್ಮಿ. ಅಲ್ಲಿ ಹಸು ಕರು ಹಾಕಿತ್ತು. ಅದ್ರ ಜೊತೆ ಆಟ ಆಡ್ತಾ ಇದ್ಲು. ಅಂದರೆ ಒಂದು 3-4 ದಿನ ಆಗಿತ್ತು. ಅದ್ರ ಜೊತೆ ಆಟ ಆಡ್ತಾಯಿದ್ಲು ಚಾನ್ವಿ. ಶಿವು ಅಂತೂ ದೇವಸ್ಥಾನದಲ್ಲಿ ಫುಲ್ಲು ಆಟ ಆಡಿ ಸುಸ್ತಾಗ್ಬಿಟ್ಟಿದ್ದ. ಹೆಂಗೆ ಕೂತಾವ ನೋಡ್ರಿ ಸುಸ್ತಾಗಿ. ಚಾನ್ವಿ ಸಂಜೆ ಎಷ್ಟು 7-7:30 ಆಗಿತ್ತು. ಆವಾಗ ನಾನು ದೇವ್ರಿಗೆ ಹೂವು ಹಾಕ್ತೀನಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ಹೂವು ಕೀಳ್ತಾಯಿದ್ಲು. ಬಾ ಮಮ್ಮಿ, ನಾನು ಹೂವು ಕೀಳ್ತೀನಿ, ನೀನು ಅದನ್ನು ವೀಡಿಯೋ ಮಾಡ್ಕೊ ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ಲು. ಆಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ದೇವಸ್ಥಾನದೊಳಗಡೆ ಹೋಗಿದ್ವಿ. ಹೇಳ್ಬೇಕಂದ್ರೆ ಇವತ್ತು ಹಬ್ಬ ಆಗಿದ್ದರಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಕಡಿಮೆ. ಇಲ್ಲದೇಗಿದ್ರೆ ತುಂಬ ಜನ ಬಂದಿರೋರು. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಹೇಳ್ಬೇಕಂದ್ರೆ ಇದು ಮಹದೇಶ್ವರ ದೇವಸ್ಥಾನ. ಆದರೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನನೂ ನಾವು ನೋಡ್ಬೋದು. ನವಗ್ರಹ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ದಾರೆ ಇಲ್ಲಿ. ಅದನ್ನು ಸಹ ನೋಡ್ಬೋದು. ಬೆಳಿಗ್ಗೆ ಇದೆಲ್ಲ ಬ್ಲಾಗ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ. ಮತ್ತೊಂದು ದಿನ ಯಾವಾಗಾದ್ರೂ ಬೆಳಿಗ್ಗೆನೇ ಎಲ್ಲ ಪೂರ್ತಿ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಆವಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ತುಳಸಿ ಕಟ್ಟೆ, ಹಾಗೆ ಅರಳಿ ಕಟ್ಟೆ. ಇದು ಅಂದರೆ ಅರಳಿ ಮರದ ಹತ್ರ ನಾಗಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನು ಹೇಳಬೇಕಂದ್ರೆ ಇದು ಉದ್ದ. ಈ ಉದ್ದದಲ್ಲಿ ನಿಜವಾಗ್ಲೂ ಸರ್ಪ ಇದೆ. ಎಷ್ಟೊಂದು ಜನಕ್ಕೆ ಕಣ್ಣು ಕಾಣಿಸ್ತೈತೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗೈತೆ. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.